2-3 ಆಫೀಸರ್ಸು, ಸಿಪಾಯಿ, ಲ್ಯಾನ್ಸ್ ನಾಯಕು ಈ ಥರ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಲ್ಲಿ ಇರ್ತಾರೆ. ಅಲ್ಲಿ ನಮ್ಮಲ್ಲಿ ಆಪ್ರೇಷನ್ ಹೋಗ್ಬೇಕಂದ್ರೆ ಕಾನ್ಸ್ಟೇಬಲಿಂದ ಸಬ್ ಇನ್ಸ್ಪೆಕ್ಟರ್ಗೆ ಹೋಗ್ತಾರೆ, ಇನ್ಸ್ಪೆಕ್ಟರ್ ಹೋಗ್ಬೋದು, SP ಎಲ್ಲ ಬರೋದಿಲ್ಲ, ಅವ್ರು ಆದಮೇಲೆ ಬರ್ತಾರೆ. ಇವ್ರು ಹಂಗಲ್ಲ, ಬರ್ತಾರೆ. ಇವ್ರು ಅವ್ರು ಹಂಗಲ್ಲ, ಅವ್ರು ಯಾರು ಇನ್ಚಾರ್ಜ್ ಇದ್ದಾರೆ ಕಮಾಂಡ್ ನೋಡಿ. ಮೊನ್ನೆ ಕ್ಯಾಪಿಟಲ್ ಪ್ರಾಂಜಲ್ ಸತ್ತೋದ್ರಲ್ಲ, ಅವ್ರು ಕ್ಯಾಪ್ಟನ್ ಅಂದರೆ SP ರ್ಯಾಂಕ್ ಅದು, ಅವರು ಕೂಡ ಹೋಗಿದ್ದಾರೆ. ಆ ಥರ ಅಷ್ಟು ಜನ ಹೋಗಬೇಕು ಕ್ರಿಟಿಕಲ್ ಪೊಸಿಷನ್ಗೆ. ಅಂದರೆ ಯಾರೋ ಇಂಥ ಇದ್ದಾರೆ ಸೈನ್ಯದಿಂದ ಆಗೋದಿಲ್ಲ, ಈ ಥರ ಮಾಡಲ್ ವೆಪನ್ಸ್ ಬೇಕು, ಎಲ್ಲ ಗೊತ್ತಿರಬೇಕು ಅನ್ನೋ ಟೈಮಲ್ಲಿ ಇವ್ರು ಯೂಸ್ ಮಾಡ್ತಾರೆ ಸರ್. ಅವರಿಗೆ ಸಂಬಳನೂ ಕೂಡ ತುಂಬ ಜಾಸ್ತಿ ಇರ್ತದೆ. ಈಗ 10,000 ಸಂಬಳ ಇದ್ದರೆ 5,000 ರೂಪಾಯಿ ಅಲೌನ್ಸ್ ಇರ್ತದೆ ಅವರಿಗೆ. ಅದರಲ್ಲಿ 2 ವರ್ಷ ಕಂಪಲ್ಸರಿ ಸರ್ವಿಸ್ ಮಾಡಬೇಕು. ಅದು ಹೇಗೆ ಅಂದರೆ ಆ್ಯಕ್ಟಿವ್ ಆಗಿದ್ದವ್ರನ್ನ ಚಿಕ್ಕ ಏಜಲ್ಲಿ ತೊಗೊಂಡೋಗ್ತಾರೆ, ಏಜ್ ಆದ್ಮೇಲೆ ತೊಗೊಳ್ಳಲ್ಲ. ಅದಕ್ಕೆ ತುಂಬ ಆ್ಯಕ್ಟಿವ್ ಇರಬೇಕು, ಪ್ರತಿಯೊಂದು ಗೊತ್ತಿರಬೇಕು. ನೀವು ಹೇಳಿದ್ರಲ್ಲ ಬರೀ 3 ನಿಮಿಷಕ್ಕೆ ರೆಡಿಯಾಗಿ 3 ನಿಮಿಷ ರೆಡಿ ಸರ್. 3 ನಿಮಿಷ ಹುಡುಗಾಟ ಎಲ್ಲ ಬಟ್ಟೆ ಎಲ್ಲ ಹಾಕಿರ್ತಾರೆ, ಬೂಟ್ ಹಾಕೊಂಡು ಗಾಡಿಲಿ ಹೋಗಿ ಲೇಸ್ ಕಟ್ಕೊಂಡು ಹೋಗ್ಬಿಡ್ತಾರೆ. ಆ ಟೀಮಲ್ಲಿರೋ ಎಲ್ಲ ಕೆಲಸ ಗೊತ್ತಿರಬೇಕು. ಡ್ರೈವಿಂಗಿಂದ ಹಿಡಿದು ಪ್ರತಿಯೊಂದು ಎಲ್ಲ ಮಿಷನ್ಗಳನ್ನ ಆಪ್ರೇಟ್ ಮಾಡೋದು ಗೊತ್ತಿರಬೇಕು ಅವ್ರಿಗೆ. ಇದೆಲ್ಲ ನಿಮ್ಮ ಮಗಂದೇನಾ? ಇದೆಲ್ಲ ಒಂದು ಸರ್. ಇದು ಸನಾತನ ಧರ್ಮ ಬೆಂಗಳೂರಲ್ಲಿ ಒಬ್ಬರು ಕರ್ಕೊಂಡೋಗಿದ್ರು ಸರ್ ನಮ್ಮನ್ನ. ಅವ್ರು ಕರ್ಕೊಂಡೋಗಿ ಇಲ್ಲಿಂದ ಬಸ್ಸಲ್ಲೇ ಕರ್ಕೊಂಡೋಗಿದ್ರು. ಅವ್ರಿಗೆ ಫೋಟೋ ಎಲ್ಲ ಎಷ್ಟು 15 ಜನರು ಫೋಟೋ ಇಟ್ಟಿದ್ರು ಈ ಥರ ಬೆಟ್ಲೆ. ನಾವು ಫೋಟೋ ತಂದು ಸೇವ್ ಇಟ್ಕೊಂಡಿದ್ದೀವಿ ಸರ್. ಆ್ಯಕ್ಚುಲಿ ನಾವು ಆಚೆ ಕಡೆಯಿಂದ ನೋಡೋ ಒಂದು ಸ್ಟೋರಿನೇ ಬೇರೆ. ಒಬ್ಬ ಸೋಲ್ಜರ್ ಸತ್ತ ಅಂತ ಅಂದರೆ ನಮಗೇನಂದರೆ ಒಂದು ಫೀಲಿಂಗ್, ಪ್ರೌಡ್ ಮೂಮೆಂಟು. ಅದು 1 ವರ್ಷದಷ್ಟೇ. 1 ವರ್ಷ ಇಲ್ಲ ಸರ್, 1 ವರ್ಷ ಇಲ್ಲ ಸರ್, 1 ಮಂತ್. ಅವನು ಫೈನಲ್ ಸೆಟ್ಲ್ಮೆಂಟ್ ಆಗೋವರೆಗೆ ಅವ್ನು ಸೋಲ್ಜರು ಸತ್ತ ಆಫೀಸರ್ ಬರ್ತಾ ಇರ್ತಾರೆ. ಆಲ್ರೆಡಿ ಪೊಲೀಸ್ ಸೆಲೆಕ್ಷನ್ ಆದ ಎಲ್ಲ ಆಗಿ ಎಲ್ಲ ಇದು ಮಾಡ್ಕೊಂಡ 2004ಇಂದ 2006 ಗಂಟ SM ಕೃಷ್ಣ ಆಮೇಲೆ ಊರು ಬಂದರು. ಯಾರು? ಕುಮಾರಸ್ವಾಮಿ ಬಂದಾಗ ಅವರು ಕಮಿಷನರ್ ಎಲ್ಲ ತುಂಬ ಕ್ಲೋಸ್ ಇತ್ತು. ಅವ್ನು ಫೇಲ್ ಆಗಿದ್ದಾನೆ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅಲ್ದು 8 ತಿಂಗಳು ಆದಮೇಲೆ ಯಾವುದು ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಬೇಡ ಅಂತ ಏನು ಮಾಡೋಕ್ಕಾಯ್ತೀರಿ? ಎಲ್ಲ ಕರೆಕ್ಟಾಗಿದ್ದೀವಿ. ನಾನು ಪಾಸ್ ಆಗಿದ್ದನ್ನ ಕೊಡಿ ಅಂದರೆ ಅವ್ರು ಅದ್ರ ಮೇಲೆ ಇದು ಮಾಡ್ಕೊಂಬಿಟ್ರು. ನಾನು ಅದು ಬೇಡ ಯಾವುದು ಬೇಡ, ಯಾವ್ದಾದ್ರು ಡ್ರೈವರ್ ಪೋಸ್ಟ್ ಆದರೂ ಕೊಡಿ ಅಂದರೆ ಅದೂ ಕೇಳಿಲ್ಲ. ಆಗಲ್ಲ ಅಂದ್ಬಿಟ್ರು. ಹೆವಿ ಬ್ಯಾಡ್ಜ್ ಐತೆ, ಹೆವಿ DL ಐತೆ, ಬಸ್ದು ಐತೆ. 2004 ಬಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಹೆಂಗೆ ಅಂತ ಗೊತ್ತಾಯ್ತು ಅವತ್ತಿಂದ ಇವ್ರು ಸರ್ಕಾರನೇ ಬೇಡ, ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ. ಬರೀ ಏನಂದರೆ ನಮ್ಗೆ ರೆಸ್ಪೋರ್ಟ್ ಕೊಡೋದಂದ್ರೆ ಆರ್ಮಿ ಒಂದೇ. ವರ್ಷಕ್ಕೊಂದ್ಸಲ ಊಟಿ ಅವ್ರು ಕರೀತಾರೆ, ಅಪ್ಪ ಅಮ್ಮನ ಸನ್ಮಾನ ಮಾಡ್ತಾರೆ, ಕಳಿಸ್ಕೊಡ್ತಾರೆ, ಅಷ್ಟು ಸಾಕು. ಅವ್ರೊಂದು ಗೌರವ ಕೊಡ್ತಾರಲ್ಲ ಸಾಕು, ಅಷ್ಟೇ. ಸರ್ ನೀವೇನೋ ಹೇಳ್ತಿದ್ರಿ ಸರ್. ಅದು ಗೊತ್ತಾಗಲ್ಲ. ಯಾಕೆಂದರೆ ಈಗ ನೀವು ಎನ್ಕೌಂಟ್ರ್ ನೋಡ್ತಿರಲ್ಲ, TV ಬರ್ತದೆ, ನ್ಯೂಸ್ ಬರ್ತದೆ, ಭಾರತ ಸೈನಿಕರು 3 ಜನ ಸತ್ತಿದ್ದಾರೆ, 4 ಜನ ಸತ್ತಿದ್ದಾರೆ ಅಂತಂತಾರೆ. ಅವರು ಕರ್ನಾಟಕದವ್ರು ಆದರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಫೀಸರ್ಸ್ ಸೋಲ್ಜರ್ಸ್ ಫೋರ್ಸ್ ಇದೆ. ಅವ್ರು ಯಾರು ಸತ್ತಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿ, ಈಗ ನೀವು ನನ್ನ ಹೇಗೆ ಹುಡ್ಕೊಂಬಂದ್ರಿ ಇಲ್ಲಿಗೆ, ಹಾಗೆ ಅವ್ರು ಫೈಂಡ್ ಮಾಡಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಇಲ್ಲಾಂದರೆ ಅವರೇ ಹೇಳ್ಬೇಕು ಸರ್.